ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ ಟಿ ಎಸ್. ನಾವು ಭೇಟಿ ಮಾಡಲು ಬಂದಿರುವಂಥದ್ದು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಸಿಂದಗೇರಿ ಗ್ರಾಮ ಪಂಚಾಯತಿ ಸದಸ್ಯರು. ಬನ್ನಿ ಅವರ ರಾಜಕೀಯ ಚಿಂತನೆ ಕುರಿತು ಮಾತನಾಡೋಣ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಮೇಡಮ್ ನಿಮ್ಮ ಹೆಸರು? ಸರ್ ನಿಮ್ಮ ಹೆಸರು? ಉಮಾಪತಿಗೌಡ. ಸರ್ ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಬಂದಿರೋದು? ಸಿಂದಗೇರಿ ಪಂಚಾಯತಿ ಗ್ರಾಮ ಪಂಚಾಯತಿ. ಸಿಂದಗೇರಿ ಗ್ರಾಮ ಪಂಚಾಯತಿ. ಸರ್ ನೀವು ಆಯ್ಕೆಯಾದಂಥ ಸಂದರ್ಭದಲ್ಲಿ ಎಷ್ಟು ಮತಗಳ ಅಂತರದಿಂದ ನೀವು ವಿನ್ ಆಗಿರುವಂಥದ್ದು ಸರ್? 250 ಮತ. ಸರ್ ನೀವು ಯಾವ ಪಕ್ಷದಲ್ಲೂ ಗುರುತಿಸ್ಕೊಂಡಿರೋಂಥದ್ದು ಸರ್? ಯಾವ ಪಕ್ಷದಲ್ಲಿ ನೀವು ಗುರುತಿಸ್ಕೊಂಡಿರೋಂಥದ್ದು? ನಾವು ಜೆ ಡಿ ಎಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿರೋಂಥದ್ದು. ಸರ್ ನಿಮಗೆ ಅಂದಾಜು ಅಂದ್ರೆ ರಾಜಕೀಯ ಅನುಭವ ಎಷ್ಟು ವರ್ಷದಿಂದ ಈ ರಾಜಕೀಯ ಅನುಭವ ಇದೆ? ಒಂದು 15 ವರ್ಷದಿಂದ. 15 ವರ್ಷದಿಂದ ರಾಜಕೀಯ ಅನುಭವ. ಸರ್ ನೀವು ಆಯ್ಕೆ ಆಗೋದಕ್ಕಿಂತ ಸಂದರ್ಭದಲ್ಲಿ ಈಗ ಮೇಡಮ್ ಆಯ್ಕೆ ಆಗೋದಕ್ಕಿಂತ ಮುಂಚೆ ನಿಮ್ಮ ವಾರ್ಡ್ನಲ್ಲಿ ಅತಿ ಹೆಚ್ಚಿನ ಸಮಸ್ಯೆ ಅಂತ ಯಾವುದು ಸರ್ ಇದ್ದಿದೆ? ಅತಿ ಸಮಸ್ಯೆ ನೀರು ಕುಡಿಯ ನೀರಿಂದಿತ್ತು. ಕುಡಿಯ ನೀರು ಸಾಲ್ವ್ ಆಯ್ತು. ಆ ಕೆರೆ ನೀರು ಬಿಡೋಂತೇಳಿ ಸಾಲ್ವ್ ಮಾಡಿದ್ವಿ ನಾವು. ಅದೇ ಪರವಾಗಿಲ್ಲ, ಅದೇ ನೀರಿಂದ ಪ್ರಾಬ್ಲಮ್ ಇತ್ತು ನಮಗೆ. ನೀರಿಂದ ತುಂಬಾ ಪ್ರಾಬ್ಲಮ್. ಸರ್ ಈಗ 4 ವರ್ಷ ಕಾಲಾವಧಿ ಮುಗಿದಿದೆ. ಈ 4 ವರ್ಷ ಕಾಲಾವಧಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿರುವಂಥದ್ದು ಸರ್? ಅಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಅದೇ ನೀರಿಂದ ಒಂದು ಮಾಡೀವಿ. ಭಾಳ ಇನ್ನೇನಿಲ್ಲ, ಚರಂಡಿದೊಂದು ಮಾಡಿದ್ವಿ. ಅದನ್ನ ಗ್ರಾಮ ಇದು ಇದಾಗಿತ್ತು, ಶ್ರವಣ ಗ್ರಾಮ ಆಗಿತ್ತು. ಅದು ಅಲ್ಲಿಗೆ ನಿಂತ್ಕೊಂಡ್ಬಿಡ್ತೀವಿ. ನಮಗೆ ಸುರೇಶ್ ಬಾಬು ನಮಗೆ ಅಪೋಸಿಷನ್ ಪಾರ್ಟ್ ಆಗೋಕ್ಕೆ ನಿಂತ್ಕೊಂಡ್ಬಿಡ್ತೀವಿ. ಮೇಡಮ್ ಇನ್ನೂ 1 ವರ್ಷ ಕಾಲಾವಧಿ ಇದೆ ನಿಮಗೆ ಈ ಮೆಂಬರ್ಶಿಪ್ ಅಲ್ಲಿ. ಇನ್ನು ಈ 1 ವರ್ಷ ಕಾಲಾವಧಿ ಇನ್ನ ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಬೇಕಂತ ಅನ್ಕೊಂಡಿರೋಂಥದ್ದು ಮೇಡಮ್? ಏನ್ ಮಾಡ್ಬೇಕಂತ ಯೋಜನೆ ಹಾಕೊಂಡಿದೆ ಸರ್? ಮನೆಗೊಂದು ಲೆಟ್ರಿನ್ ರೂಮ್ಗಳು, ಮತ್ತೆ ಬೇರೆ ಇನ್ಯಾವುದಾದ್ರು? ಅದೇ ನಾವು ಮನೆಗೊಂದು ಲೆಟ್ರಿನ್ ರೂಮ್ ಆಗ್ಬೇಕಂತ ನಮ್ಮ ಅಭಿಪ್ರಾಯ. ಕಾರ್ಡ್ ಇಲ್ದರೆ BPL ಕಾರ್ಡ್ ಮಾಡಬೇಕು, ಅದನ್ನು ಅಭಿವೃದ್ಧಿ ಮಾಡ್ಬೇಕಂತೀವಿ. ಆಮೇಲೆ ರಸ್ತೆ ಅಗಲೀಕರಣ, ಅಲ್ಲಿ ಗುಡಿ ಹತ್ರದಲ್ಲಿ ರಸ್ತೆ ಸರಿ ಇಲ್ಲ, ಅಗಲೀಕರಣ ಮಾಡ್ಬೇಕಂತ ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ. ಸರ್ ನಿಮ್ಗೆ ಈ ರಾಜಕೀಯದಲ್ಲಿ ಯಾರಾದ್ರೂ ಗುರುಗಳು ಅಂತಾರ ಇದ್ದಾರ? ನಮ್ಮ ಅಣ್ಣ ಇದ್ದ ಗುರುಗಳಂತ, ಅವ್ರು ತೀರ್ಕೊಂಡು ಹೋದ್ರು. ಆದ್ಮೇಲೆ ನೀವು ಸರ್ ಮೇಡಮ್ ನೀವು ಈ ರಾಜಕೀಯಕ್ಕೆ ಏನು ಉದ್ದೇಶ ಇಟ್ಕೊಂಡು ಈ ರಾಜಕೀಯಕ್ಕೆ ನೀವು ಪ್ರವೇಶ ನೀಡಿರೋಂಥದ್ದು ಸರ್? ರಾಜಕೀಯ ಏನು ಉದ್ದೇಶ ಏನಿಲ್ಲ, ಮೊದಲಿಂದ ನಮ್ಮ ರಾಜಕೀಯ ಬರೋದು ನಮ್ಮ ಅವ್ರಿದ್ದ ಮನೆಗೆ ನಾವು ಹೀಗೆ ಬಂದ್ವಿ. ಏನು ಉದ್ದೇಶನೇ ಇಲ್ಲ, ಕಂಟಿನ್ಯೂ ಐತಿ. ನಿಮ್ಮ ಮೆಂಬರ್ ಅವ್ರಿಲ್ಲದ ಅವ್ರಿಗೆ ಮೆಂಬರ್ ಆಗ್ತದೆ. ಅಂದ್ರೆ ನಿಮ್ಮ ತಂದೆ ಇವರು ಇದರಿಂದ ಕೂಡ ರಾಜಕೀಯದಲ್ಲಿ ಸರ್ ನಿಮ್ಮ ಈಗ 23 ಜನ ಸದಸ್ಯರಿದ್ದಾರೆ ಸರ್. ಈ 23 ಜನ ಸದಸ್ಯರ ಜೊತೆ ಹೊಂದಾಣಿಕೆ ಯಾವ ರೀತಿ ಇದೆ? ಹೊಂದಾಣಿಕೆ 23 ಜನ ಇದ್ದೀವಿ. ಹೊಂದಾಣಿಕೆ ಯಾವ ರೀತಿ ಇದೆ ಸರ್? ಅವ್ರದ್ದು ಎಲ್ಲರದ್ದು ಅಧ್ಯಕ್ಷರಾಗಿಲ್ಲ, ಉಪಾಧ್ಯಕ್ಷ ಅಧ್ಯಕ್ಷ ನಮ್ಮ ರೀತಿ ಯಾವುದೇ ರೀತಿ ಕುಂದುಕೊರತೆ ಇಲ್ಲ ಸರ್. ನಿಮ್ಮ ಮೇಲಧಿಕಾರಿಗಳ ಮಟ್ಟ ಅಂತ ಹೇಳಿದ್ರೆ MLA MP ಇವುಗಳ ವತಿಯಿಂದ ಏನಾದ್ರು ನೀವು ಕಾರ್ಯಕ್ರಮಗಳನ್ನ ಊರಿಗೆ ತರಬೇಕಂತ ಏನಾದ್ರು ಯೋಜನೆಗಳನ್ನ ಇಟ್ಕೊಂಡಿರೋಂಥದ್ದು? ಇಲ್ಲ, ಯೋಜನೆ ಏನು ಇಟ್ಕೊಂಡಿಲ್ಲ. ಯಾವುದೇ ರೀತಿ ಯೋಜನೆ ಯಾವುದೇ ರೀತಿ ನಾವು ಯೋಜನೆ ಇಟ್ಕೊಂಡಿಲ್ಲ, ಯಾವ್ದು ಇಟ್ಕೊಂಡಿಲ್ಲ ಅಂತ ಹೇಳ್ತೀವಿ. ಇಷ್ಟು ವರ್ಷ ಆದ ಕೂಡ ಸರ್ ನಿಮ್ಗೆ ಈ ಇದೊಂದು ಸ್ಥಾನಕ್ಕೆ ಬರೋಕೆ ಮೇಡಮ್ ಅವರು ಮತ ಹಾಕಿರೋದು ಜನಗಳೇ ಕಾರಣ. ಆ ಜನಗಳಿಗೆ ಯಾವ ರೀತಿ ಕೃತಜ್ಞತೆನ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ಕೃತಜ್ಞತೆ ಅಂದ್ರೆ ಮತ್ತೆ ಓಟ್ ಹಾಕ್ಯಾರ, ನಮ್ಮ ನೋಡ್ಕೊಂಡು ಒಳ್ಳೆಯವರು ಇವ್ರು ಅಂತೇಳಿ ಓಟ್ ಬೇಸ್ ಹಾಕ್ಯಾರ. ಅವ್ರಿಗೊಂದೆಲ್ಲ ಮನೆಗೊಂದು ಲೆಟ್ರಿನ್ ಮಾಡ್ಬೇಕಂತೇಳಿ ನಾವು ಊರಲ್ಲಿ ಹೇಳಿವಿ. ಮಾಡ್ತೀವಿ, ಅದನ್ನ ಆಲ್ರೆಡಿ ಆಗ್ಯಾವ. 15, 16, 25 ಆಗ್ಯಾವ ಅಲ್ಲೇ. ಅವಕ್ಕೆಲ್ಲ ನಾವು ದುಡ್ಡು ಬಂದೆಲ್ಲ ಬರಂಗೆ ಮಾಡಕತ್ತೀವಿ. ಸರ್ ನಿಮ್ಮ ವಾರ್ಡಿನ ಜನರು ಅತಿ ಹೆಚ್ಚಿನ ಸಮಸ್ಯೆ ಅಂತ ಯಾವ್ದ್ರ ಬಗ್ಗೆ ಸರ್? ನಿಮ್ಗೆ ಸಮಸ್ಯೆ ನೋಡ್ರಿ ಅತಿ ಹೆಚ್ಚು ಅದು ಲೆಟ್ರಿನ್ ಒಂದು ನೀರಿಂದ ಒಂದು ಬಿಟ್ಟ ಮೇಲೆ ನಮ್ಮ ಊರಾಗ ಸಮಸ್ಯೆ ಏನಿಲ್ಲ. ಎಲ್ಲ ನಿಮ್ಮ ಪ್ರಕಾರ ನೀವು ಮೆಂಬರ್ ಆದಾಗ್ಲಿಂದ ಒಂದು ಎಷ್ಟು ಒಂದು 90% ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿ ಹರಿಜನ ಕೇರಿಯಾದಾಗ ಗುಡಿಗಳು ಮಾಡಿವಿ, ಎಲ್ಲ ರಸ್ತೆ ಇದು ಮಾಡಿವಿ, ಬೇಸ್ ಮಾಡಿವಿ, ಏನು ಅಂದಿಲ್ಲ. ಸರ್ ನಿಮ್ಮ ಈ ಸದಸ್ಯರುಗಳಿಗೆಲ್ಲ ನಿಮ್ಮ ಕಡೆಯಿಂದ ಒಂದು ಕಿವಿ ಮಾತು ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ? ಕೊನೆಯದಾಗಿ ಅಂದ್ರೆ ಎಲ್ಲ ಹೊಂದಾಣಿಕೆ ಇದೀವಿ ರೀ ನಾವು. ಎಲ್ಲ ಬೆಸ್ಟ್. ನಮ್ಮ 10-15 ನಮ್ಮೂರಾಗ 12 ಮೆಂಬರ್ ಇದ್ದೀವಿ. ನಾವು ಹೇಳಿದ ಮಾತು ಕೇಳ್ತಾರ, ಪರವಾಗಿಲ್ಲ. ಏನಾದರೂ ಒಟ್ಟಾಗಿ ಗುರ್ತಾಗಿ ಮಾತಾಡಿಕೊಂಡು ಮಾಡೋದು ಒಳ್ಳೆಯವರು. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಜನಪ್ರಿಯ ನಾಯಕರು ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿರೋ ಅಂಥದ್ದು ಅಂತ. ಇವರು ಇದೇ ರೀತಿ ರಾಜಕೀಯದಲ್ಲಿ ಇನ್ನ ಮುಂದೆ ಯಶಸ್ಸಾಗಲಿ ಅಂತ ಹೇಳ್ತಾ, ಇನ್ನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಲಿ, ಜನಸೇವೆನ ಮಾಡಲಿ ಅಂತ ಹೇಳ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾವುದೇ ಎಲ್ಲಿದೆ ಮಾಹಿತಿ ಬೇಕಾದ್ರೆ ವೀಕ್ಷಿಸ್ತಾ ಹೋಗಿ 24x7 ಕರ್ನಾಟಕ.com ಮಾತು. ಧನ್ಯವಾದ ಸರ್.